ನಮಸ್ಕಾರ ಎಲ್ಲರಿಗೂ. ಇವತ್ತು ಮದ್ದೂರಮ್ಮನಿಗೆ ಹೋಗೋಣ, ಪೂಜೆ ಮಾಡಿಸ್ಕೊಂಬರೋಣ. ವರ್ಷನೇ ಆಗೋಯ್ತು, ನಾನು ಹೋಗೋಕ್ಕೆ ಆಗಿಲ್ಲ. ಸೊ ಹಿಂದಿನ ದಿವಸ ಹಸ್ಬೆಂಡ್ ಹುಲ್ ಕತ್ತರಿಸೋಕೆ ಹೋಗಿ ಕಾಲಿಗೆ ಕೂಡ್ಲಾಕೊಂಡ್ಬಿಟ್ಟಿದ್ರು. ಅದೆಲ್ಲ ಫುಲ್ ಸೆಪ್ಟಿಕ್ಕಾಗಿ ಎಲ್ಲ ಆಗಿತ್ತು. ಸೊ ಡಾಕ್ಟ್ರ್ ಹೇಳಿದರು ನೀರಲ್ಲೆಲ್ಲ ಆಡಬಾರ್ದು ಅಂತ ಅಂದ್ಬಿಟ್ಟು ಅವ್ರು ಬಂದು ನನಗೆ ಜ್ಞಾಪಿಸಿದ್ರು. ನನಗೆ ಕಾಲಿಂಗ್ ಆಗಿದೆ, 11 ಗಂಟೆಗೆಲ್ಲ ಯಾರು ಕೆಲಸ ಮಾಡ್ತಾರೆ, ನೀರಲ್ಲಿ ಆಡೋಕ್ಕಾಗಲ್ಲ, ಕಾಲಿಂಗ್ ಆಗೋದಲ್ಲ ಅಂತಂದರು. ಸೊ ಬೆಳಗಿಂದ ಖುಷಿಯಾಗಿ ಕೆಲಸ ಮಾಡ್ಕೊಂಡಿದ್ದೆ, ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಸೊ ಕ್ಯಾನ್ಸಲ್ ಮಾಡಿಕೊಂಡೆ. ಎಂತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಹಸುಗಳಿರೋ ಮನೇಲಿ ಹಾಗೇ. ಸೊ ಇಬ್ಬರಿಬ್ಬರು ಇರಲೇಬೇಕು. ಯಾರನ್ನ ಒಬ್ಬರು ಎಲ್ಲನ ಹೋಗಬೇಕು ಅಂದರೆ ಇನ್ನೊಬ್ಬರು ನೋಡ್ಕೊಳಕ್ಕೆ ಇರಬೇಕು. ಯಾಕಂದರೆ ಹಸುಗಳು ಮಕ್ಕಳ ಥರ ಅಲ್ವಾ. ಸೊ ಅವನ್ನ ನಾವು ಚೆನ್ನಾಗಿ ನೋಡ್ಕೊಬೇಕು. ನಮ್ಮನ್ನು ಜೀವನ ಫುಲ್ಲು ಸಾಕ್ತವೆ ಅವು. ಸೊ ಅವನ್ನ ಬಿಟ್ಟು ಹೋಗೋದು ಹೆಂಗೆ ಅಂತ ಕೆಲವೊಂದು ಸತಿ ನಾನು ಮಕ್ಕಳನ್ನೂ ಸಹ ಎಲ್ಲನ ದೇವಸ್ಥಾನಕ್ಕೆ ಅಮ್ಮ ಮನೆಗೆ ಹೋಗ್ಬೇಕಂದ್ರೆ ಬಿಟ್ಟೋಗ್ತೀನಿ. ಒಂದು ಕಡೆ ಮನಸ್ಸಲ್ಲಿ ನಮ್ಮ ಹಸುಗಳ್ನ ಬಿಟ್ಟೋಗೋದಕ್ಕೆ ಬೇಜಾರು. ಯಾಕಂದರೆ ನಾನು ಕೆಲಸ ಮಾಡ್ತಾ ಇರೋವಾಗ ಅದೆಲ್ಲ ಜ್ಞಾಪನ ಬಂದುಬಿಡುತ್ತೆ ಆ ಟೈಮ್ಗೆ ಅಂತ ಹೇಳ್ಬೋದು. ಸೊ ಹೀಗಿತ್ತು ಇವತ್ತಿನ ದಿನ. ಥ್ಯಾಂಕ್ ಯು.